ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಏನೋ ಒಂದು ಟೆರರಿಸಮ್ ಅಟ್ಯಾಕ್ ಆಗಿದೆ, ತುಂಬ ಒಂದು ಹೀನಾಯ ಕೃತ್ಯ ನೋಡಿ, ಅದು ಭಾರಿ ಬೇಜಾರಾಯಿತು ಅದು ಕೇಳಿ. ನೋಡೋಣ, ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲೇಬೇಕು. ಇಂಡಿಯನ್ ಆರ್ಮಿ ಕೊಡುತ್ತೆ, ಅದು ಆದಷ್ಟು ಬೇಗ ಆಗಲಿ ಅಂತ ನೋಡ್ತಾ ಹೋಗೋಣಂತೆ. ಸೊ ಇವತ್ತಿನ ಟಾಪ್ ಸೆಕ್ಟರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಅದು IT ಸೆಕ್ಟರ್ ಅಂತ ಕಾಣಿಸ್ತಾ ಇದೆ. HCLಲ್ಲಿ ರಿಸಲ್ಟ್ ಕೂಡ ಬಂದಿತ್ತು, 7% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ HCL. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಅಂದರೆ ಅಂಥ ಲೂಸಿಂಗ್ ಅಂತ ಇಲ್ಲ, ಗ್ರಾಸಿಮಲ್ಲಿ 2% ಕರೆಕ್ಷನ್ ಬಂದಿದೆ, ಇಂಟ್ರೆಸ್ಟಿಂಗ್ ಅದು. ಆದರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇವತ್ತು ಒಂದು ಪ್ರಾಫಿಟ್ ಬುಕ್ಕಿಂಗ್ ಥರ ಆಗೋ ಥರ ಸಿಚುವೇಶನ್ ಬಂದಿತ್ತು. ಈ ಕಾರಣದಿಂದಾಗಿ ನಾಳೆ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಈ ತಿಂಗಳ ಎಕ್ಸ್ಪೈರಿ ನಾಳೆನೇ. ಸೊ ನಿಫ್ಟಿನಲ್ಲಾಗಲಿ ಬ್ಯಾಂಕ್ ನಿಫ್ಟಿನಲ್ಲಾಗಲಿ ನಾಳೆ ಫಿನ್ ನಿಫ್ಟಿ ಎಲ್ಲದರಲ್ಲೂ ಕೂಡ ನಾಳೆನೇ ಎಕ್ಸ್ಪೈರಿ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ನಾಳೆ, ಯಾಕೆಂದರೆ ಒಂದು US ಮಾರ್ಕೆಟಿಗೆ ತದ್ವಿರುದ್ಧವಾಗಿ ಹೋಗ್ತಾ ಇದ್ವಿ. US ಮಾರ್ಕೆಟು ಮೊನ್ನೆ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿದ್ರು, ನಮ್ಮ ಇಂಡಿಯನ್ ಮಾರ್ಕೆಟು ಪಾಸಿಟಿವ್ ಆಗಿತ್ತು. ಇವತ್ತು US ಮಾರ್ಕೆಟ್ ಪಾಸಿಟಿವ್ ಆಗಿ ಹೋಗಿರ್ಬೋದು, ಇವಾಗ ನಡೀತಾ ಇರ್ಬೋದು. ಆದರೆ ನಾಳೆ ಇಂಡಿಯನ್ ಮಾರ್ಕೆಟು ಪಾಸಿಟಿವ್ ಆಗಿರುತ್ತಾ ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇದೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಎಲ್ಲ IT ಸೆಕ್ಟರ್ಲ್ಲೂ ಕೂಡ ಇವತ್ತು ಒಂದು ಪಾಸಿಟಿವಿಟಿ ಅನ್ನೋದು ಬಂದಿದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನಾವು ನೋಡ್ತಾ ಬರೋದಾದರೆ ಹ್ಯಾವಲ್ಸಲ್ಲಿ 3% ಕರೆಕ್ಷನ್ ಬರೋದ್ರ ಮೂಲಕ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಲೋಧಾ ಗ್ರೂಪು, ಮೈಂಟ್ರಿ ಅಗೇನ್ IT ಸೆಕ್ಟರೇ, ಇಲ್ಲೂ ಕೂಡ ಡಾಮಿನೇಟ್ ಆಗಿದೆ, 5% ಅಪ್ಮೌಂಟ್ ಬಂದಿದೆ IT ಸೆಕ್ಟರಲ್ಲಿ. ಸೊ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ ಪರ್ಫೆಕ್ಟಾಗಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಮಾಡಿದೆ. ಆದರೆ ಹ್ಯಾಂಗಿಂಗ್ ಮ್ಯಾನ್ ಮಾಡಿದ್ರೆ ಇದು ಒಂದು ತುಂಬ ನೆಗೆಟಿವಿಟಿ ಅಂತ ನಾವು ಓದೋಕ್ಕಾಗತ್ತಾ? ಇಲ್ಲ. ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಅಷ್ಟೊಂದು ನಾನು ನೆಗೆಟಿವಿಟಿ ಕ್ಯಾಂಡಲ್ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಇದನ್ನ. ಬಟ್ ಇದನ್ನ ನೆಗೆಟಿವ್ ಕ್ಯಾಂಡಲ್ ಅಂತಲೇ ಕರೀತಾರೆ ಹ್ಯಾಂಗಿಂಗ್ ಮ್ಯಾನ್ ಈ ಥರ. ಆದರೆ ಪರ್ಫೆಕ್ಟ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಇವತ್ತಾಗಿರುವಂಥದ್ದು. ಅಂದರೆ ಒಂದು ಸಲ 24,100 ಆಸ್ಪಾಸಿನ ಝೋನ್ನ ಟೆಸ್ಟ್ ಮಾಡೋಕ್ಕೆ ಬಂದು ನಿಫ್ಟಿ ಅಲ್ಲಿಂದ ಮೇಲ್ಗಡೆ ಹೋಯಿತು. ಇವತ್ತು ಒಂದು 1 ಡೇ ಟು ಎಕ್ಸ್ಪೈರಿ ಒಂದು ಆಪ್ಷನ್ ಬೈಯಿಂಗ್ ಟ್ರೇಡ್ ಕೂಡ ಸಿಕ್ತು. ಸ್ಟಾರ್ಟಿಂಗಲ್ಲಿ ಯಾವಾಗ ಅದು ಇಷ್ಟು ದೊಡ್ಡದಾಗಿ ಕೆಳಗಡೆ ಬರ್ತಾ ಹೋಯಿತು ಆವಾಗ, ಅಂದರೆ ಈ ಪಾಯಿಂಟಲ್ಲಿ, ಅಂದರೆ ಅಲ್ಲೇ ಎಕ್ಸಿಟ್ ಮಾಡ್ಕೋಬೇಕು. ನೋಡಿ ಗ್ಯಾಪ್ ಅಪ್ಪು ಮತ್ತೊಂದಾದರೆ ನೆನ್ನೆ ವಿಡಿಯೋದಲ್ಲೂ ಏನು ಮಾತಾಡಿದ್ವಿ, ಒಂದು ಸೆಲ್ ಮಾಡೋಕ್ಕೆ ಒಂದು ಜಾಗ ಜಾಸ್ತಿ ಇದೆ, ಈ ಥರನೇ ಇತ್ತಲ್ವಾ. ಸೊ ಈ ಕ್ಯಾಂಡಲಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ಬಂದಾಗ ನಾನು ಅಲ್ಲಿ ಎಕ್ಸಿಟ್ ಆಗಿಬಿಟ್ಟೆ ಇವತ್ತು. ಬಟ್ ಏನೂ ಇಲ್ಲ ನೋಡಿ, ಹಳೆ ಝೋನ್ನ ಏನಾದ್ರು ಬಿಟ್ಟು ಹೋಗಿದೆಯಾ, ಹಳೆ ಝೋನ್ ಏನಾದ್ರು ಟೆಸ್ಟ್ ಮಾಡೋ ಆಚೆ ಹೋಗಿದೆಯಾ? ಇಲ್ಲ. ಸೊ ಅಷ್ಟಷ್ಟಲ್ಲೇ ಎಕ್ಸಿಟ್ ಮಾಡೋ ಥರ ಟ್ರೇಡ್ ಸಿಗುತ್ತೆ, ನೋಡಿ ತೊಗೋಬೇಕು. ಯಾವಾಗ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಆಗ ನಮಗೊಂದು ವರದಾನ, ಯಾಕೆಂದರೆ ಅಲ್ಲೇ ಇದೆ, ಆಲ್ಮೋಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ಗೆ ಬಂದುಬಿಟ್ಟಿದೆ, ರಿಸ್ಟು ರಿವಾರ್ಡು ಕೂಡ ಕೂತ್ಕೊಳುತ್ತೆ, ಅಂತ ಟ್ರೇಡ್ನ ಮಾಡ್ಬೋದು. ಇಲ್ಲ ಅಂತಂದರೆ ಆ್ಯಸ್ ಯೂಶುವಲ್ ಸೆಲ್ ಮಾಡೋದಕ್ಕೆ ಒಳ್ಳೆ ದಿನ ಅಂತ ಮಾತಾಡಿದ್ವಿ. ಯಾಕೆಂತಂದರೆ ಸುಮಾರು ದಿನದಿಂದ ನೋಡಿ ಮಾರ್ಕೆಟ್ ಏನಾಗಿದೆ, ಒಂದು ಪಾಸಿಟಿವ್ ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟಿದೆ. ಸೊ ಈಗ ಅಂಥ ದೊಡ್ಡ ಅಗ್ರೆಸಿವ್ ಮೂವ್ಸ್ಗಳನ್ನು ಕೊಡೋಕ್ಕೆ ಆಗೋದಿಲ್ಲ ಮಾರ್ಕೆಟು, ಸೊ ನಿಲ್ಲಬೇಕು. ಆದರೆ ಇಲ್ಲಿ ಮೇಲ್ಗಡೆ ಹೋದಾಗ ಹಂಗಾದ್ರೆ ಆಪ್ಷನ್ ಬೈ ಮಾಡೋಕ್ಕೆ ಟ್ರೇಡ್ ಇರಲಿಲ್ವಾ ಅಂತಂದರೆ ಸುಮಾರು ದಿನ ಏನಾಗೋಯಿತು ನೋಡಿ, ಗುರುವಾರ ಅವತ್ತಿನೊಂದಿನ ಒಳ್ಳೆ ಪಾಸಿಟಿವಿಟಿ ಮೂಮೆಂಟ್ ಬಂದಿತ್ತು. ಆದರೆ ಅಷ್ಟೊಂದು ಪಾಸಿಟಿವಿಟಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವತ್ತು. ಬೇರೆ ದಿನಗಳಲ್ಲಿ ಏನಾಗ್ತಾ ಹೋಯಿತು, ಪೊಸಿಷನ್ ಕ್ಯಾರಿ ಮಾಡಿದರೆ ಮಾತ್ರ ನಿಮಗೆ ಪ್ರಾಫಿಟ್ ಆಗೋ ಥರ ಸಿಚುವೇಶನ್ ಇತ್ತೆ ಹೊರತು ಇಂಟ್ರಾಡೇ ನಲ್ಲಿ ತುಂಬ ಪಾಸಿಟಿವ್ ಆಗಿದೆ ಅನ್ನೋ ಥರ ಸಿಚುವೇಶನ್ ರಿಸ್ಟ್ ರಿವಾರ್ಡ್ ಕೊಡ್ತಾ ಇರಲಿಲ್ಲ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲೆಲ್ಲ ನಮಗೆ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ. 2,000 ಪಾಯಿಂಟ್ಸ್ಗಳ ಮೇಲ್ಗಡೆ ಹೋಗಿದ್ದಲ್ಲ ಅಂತ ನೀವು ಕೇಳೋದಾದರೆ ನೋಡಿ, ಇಲ್ಲಿ ಒಂದು ಇದಾಗಿದೆ, ಮಾರ್ದಿನ ರಜೆ ಇದೆ, ರಜದಲ್ಲೇ ಗ್ಯಾಪ್, ಇಷ್ಟು ದೊಡ್ಡ ಗ್ಯಾಪಲ್ಲಿ ಓಪನಿಂಗ್ ಆದಾಗ ಹೇಗೆ ಆಪ್ಷನ್ ಬೈ ಕಡೆ ನೋಡಿ ಮಾಡೋಕ್ಕೆ ಹೋಗ್ತಾರೆ? ಆಲ್ರೆಡಿ ಪ್ರೀಮಿಯಮ್ಗಳು ತುಂಬಿರುತ್ತೆ, ಸೊ ಅಲ್ಲೇ ಸೇಮ್. ಸೊ ನೆಕ್ಸ್ಟ್ ದಿನನೂ ಅದೇ ರೀತಿ ಆಯಿತು, ಇಷ್ಟು ದೊಡ್ಡ ಗ್ಯಾಪ್ ಓಪನಿಂಗ್ ಆಗಿದೆ, ಅವಾಗ ಹೇಗೆ ಮಾಡ್ತಾರೆ? ಆಮೇಲೆ ವಾಪಸ್ ದಿನ ಫಾಲೋ ಬಂದ್ರೂ ಇಷ್ಟು ದೊಡ್ಡ ಗ್ಯಾಪ್ ಇರೋದ್ರಿಂದ ವಾಪಸ್ ನಮ್ಮ ಲಕ್ಷ್ಯ ಎಲ್ಲ ಏನಿರುತ್ತೆ, ವಾಪಸ್ ಒಂದು ಗ್ಯಾಪ್ ಫಿಲ್ಲಿಂಗ್ ಮಾಡೋ ಕಡೆ ಬರ್ಬೋದು, ಆ ಥರನೇ ಇರುತ್ತೆ. ಬಟ್ ಮಾರ್ಕೆಟ್ ಏನು ಮಾಡ್ತು, ಸರ್ಪ್ರೈಸಿಂಗ್ ಆಗಿ ಮೂವ್ಮೆಂಟ್ಸ್ ಕೊಡ್ತಾ ಹೋಯಿತು. ಬಟ್ ಇವಾಗ ಏನಾಗ್ತಾ ಹೋಯಿತು, ನೆಗೆಟಿವಿಟಿ ಕಡೆಗೆ ನಮಗೆ, ಅಂದರೆ ನೋಡಿ ಶಾರ್ಟ್ ಮಾಡೋದು ಎಲ್ಲರಿಗೂ ಶಾರ್ಟ್ ಮಾಡೋಕ್ಕೆ ಆಗದಲ್ಲೇ ಇರ್ಬೋದು, ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್. ಬಟ್ ಶಾರ್ಟ್ ಮಾಡೋಕ್ಕೆ ಪೂರಕವಾದಂಥ ಸಿಚುವೇಶನ್ ಇದೆಯಾ? ಖಂಡಿತ ಇದೆ. 2 ವಾರದಲ್ಲಿ 2,000 ಪಾಯಿಂಟ್ಗಳ ಮೂಮೆಂಟಾಗಿ ಕೊಟ್ಟಿದೆ. ಸೊ ಒಂದ್ಸಲ ಇಲ್ಲಿ ವಾಪಸ್ ರೀಟೆಸ್ಟ್ ಮಾಡೋಕ್ಕೆ ಬರಲೇಬೇಕು ಇಷ್ಟು ಥರ ಹೋದಾಗ. ಸೊ ರಿಸ್ಟು ರಿವಾರ್ಡು ಕೂತ್ಕೊಂಡು ಹೋಗುತ್ತೆ. ಮೇಲ್ಗಡೆ ಹೋದರೆ ತುಂಬ ಮೇಲ್ಗಡೆ ಹೋಗೋದಿಲ್ಲ, ಯಾಕೆಂತಂದರೆ ಆಲ್ರೆಡಿ ಚಾರ್ಟ್ಸಲ್ಲಿ ಇಂಡಿಕೇಶನ್ ಕೊಡ್ತಾ ಇದೆ, ಇಲ್ಲಿ ಡೋಜಿ ಮಾಡ್ತಾ ಇತ್ತು ನಿನ್ನೆ, ಏನೊಂದು ಅಷ್ಟು ದೊಡ್ಡ ಪುಷ್ ಬಂದಿತ್ತು, ಅದು ನೆನ್ನೆ ಸ್ಟಾಪ್ ಆಗೋ ಥರ ಕಾಣಿಸ್ತು. ಇವತ್ತು ಗ್ಯಾಪ್ ಓಪನಿಂಗ್ ಆದರೂ ಏನಾಗುತ್ತೆ, ಆ ಪ್ರೆಷರ್ ಯಾರು ನೆನ್ನೆ ಅಟೆಂಡ್ ಮಾಡೋಕ್ಕೆ ಮಾಡಿರ್ತಾರೆ ಇವತ್ತು ಕೂಡ ಅವರು ಅಟೆಂಡ್ ಮಾಡೋಕ್ಕೆ ನೋಡ್ತಾರೆ. ಈ ರೀತಿಯಾಗಿ ರಿಸ್ಟು ರಿವಾರ್ಡ್ ಕೂತ್ಕೊಳ್ಳೋ ದಿನ ನಾವು ಆಪ್ಷನ್ ಬೈಯಿಂಗ್ ಮಾಡಿದ್ರೆ ಮಾತ್ರ ಪ್ರಾಫಿಟ್ ಆಗುತ್ತೆ. ಎಲ್ಲ ದಿನ ಮಾಡೋದು ಸಿಚುವೇಶನ್ ಇಲ್ಲ. ಕ್ಯಾರಿ ಮಾಡೋರು ಪೊಸಿಷನ್ ಅದು ಬೇರೆ ಮಾತಾಗೋಯ್ತು, ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ. ಆಪ್ಷನ್ ಬೈಯಿಂಗ್ ಪೊಸಿಷನ್ ಕ್ಯಾರಿ ಮಾಡೋದು ಅಂದರೆ ನೇಕೆಡ್ ಕ್ಯಾರಿ ಮಾಡ್ದಂಗೆ ಅದು. ಬಟ್ ಇಂಟ್ರಾಡೇನಲ್ಲಿ ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂದರೆ ಈ ರೀತಿ ರಿಸ್ಟು ರಿವಾರ್ಡು ಕೂರೋ ಥರ ಸಿಚುವೇಶನ್ ಇರಬೇಕು, ಆವಾಗ ನಮಗೆ ಸಾಧ್ಯತೆ ಇದೆ. ಸೊ ಅದಲ್ಲದೆ ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದರೆ ನೋಡಿ, ಒಂದು ಆಲ್ಮೋಸ್ಟ್ ಹೈ ಕ್ಯಾಂಡಲ್ ಹೋಗಿ ಒಂದು ಎನ್ಗಲ್ಫಿಂಗ್ ಅಂತ ಆಗ್ಬಿಡೋದು. ಇವತ್ತು ಏನಾದ್ರು ಇದೇ ಥರ ಕ್ಲೋಸಿಂಗ್ ಆಗಿದ್ರೆ ಅಷ್ಟನ್ನು ತಿಂದಾಕೋದು. ಬಟ್ ಇವಾಗಲೂ ಕೂಡ ಬಾಡಿ ಕಂಪ್ಲೀಟಾಗಿ ತಿಂದಿದೆ. ಸೊ ವಿಚ್ ಈಸ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕ್ಯಾಂಡಲ್ ಥರ ಕಾಣಿಸ್ತಾ ಇದೆ ನನಗೆ ಇಲ್ಲಿ. 56,000 ನಾಳೆಗೂ ಕೂಡ ರೆಸಿಸ್ಟೆನ್ಸ್ ಆಗಿ ಉಳಿತಾ ಹೋಗ್ಬೋದು. ಎಗೇನ್ ಎಲ್ಲ ಡಿಪೆಂಡ್ ಆಗೋದು ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ. ಸೊ ಒಂದು ಪ್ರಾಫಿಟ್ ಬುಕ್ಕಿಂಗು, ಒಂದು ಸೈಡ್ ವೇಸು, ಒಂದು ನೆಗೆಟಿವ್ ಎಕ್ಸ್ಪೈರಿ ಥರ ಆಗ್ತಾ ಹೋಗ್ಬೋದು ನಾಳೆ ದಿನ. ಆಪ್ಷನ್ ಚೈನ್ ನೋಡ್ಕೊಂಬರೋದಾದ್ರೆ ನಿಫ್ಟಿನಲ್ಲಿ ನೋಡಿ 24,000ದಲ್ಲಿ ಸ್ಟ್ರಾಂಗ್ ಆಗಿ ಸಪೋರ್ಟ್ ಕೂತಿದೆ. ಇವತ್ತೊಂದ್ಸಲ ಅಟೆಂಡ್ ಮಾಡೋಕ್ಕೆ ಕೂಡ ಬಂದಿತ್ತು 24,100 ಝೋನಿಗೆ. ಮೇಲ್ಗಡೆ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂದರೆ 24,500 ಕಡೆ ಕಾಣಿಸ್ತಾ ಇದೆ. ಸೊ ನಿಫ್ಟಿನಲ್ಲಿ ಇನ್ನೂ ಕೂಡ ಚಾನ್ಸ್ ಇದೆ, ಬೇರೆ ಸೆಕ್ಟರ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ತು ಅಂದರೆ 24,000, ಇವತ್ತು IT ಕಾಂಟ್ರಿಬ್ಯೂಟ್ ಮಾಡ್ತಲ್ಲ, ಆ ಥರ ಒಂದು ಪಾಸಿಟಿವ್ ಆಗಿ ಉಳಿಯೋ ಥರ. ಬಟ್ ಕ್ಯಾಂಡಲ್ ಏನು ಹೇಳ್ತಾ ಇದೆ, ಕ್ಯಾಂಡಲ್ ನಮ್ಗೆ ಏನು ಹೇಳ್ತಾ ಇದೆ, ಇದು ಒಂದು ಹ್ಯಾಂಗಿಂಗ್ ಮ್ಯಾನ್ ಆಗ್ತಾ ಇದೆ. ನಾಳೆ ಒಂದು ಇದರೊಳಗಡೆ ಇಂಟರ್ನಲ್ ಕ್ಯಾಂಡಲ್ಸ್ ಒಂದು ಎಕ್ಸ್ಪೈರಿ ಕೂಡ ಆಗ್ಬೋದು. ಅಂದರೆ 24,400ರಿಂದ 24,100 ಈ 300 ಪಾಯಿಂಟ್ ಝೋನಲ್ಲೂ ಕೂಡ ಮುಗಿಸೋ ಥರ ಎಕ್ಸ್ಪೈರಿ ಆಗ್ಬೋದು. ಗ್ಯಾಪ್ ಡೌನ್ಗಳಾದರೆ
ಈಕ್ವೇಷನ್ಗಳು ಆಚೆ ಈಚೆ ಆಗ್ತಾ ಹೋಗುತ್ತೆ, ಅದನ್ನು ನೋಡಿಕೊಂಡು ಪ್ಲಾನ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿನಲ್ಲಿ 56,000ದಲ್ಲಿ ಖಂಡಿತವಾಗಿ ರೆಸಿಸ್ಟೆನ್ಸು ಬಿಲ್ಡ್ ಮಾಡಿಬಿಟ್ಟು ಹೋಗಿದ್ದಾರೆ. ಇವತ್ತು OI ಪೊಸಿಷನ್ ಉಳಿಸ್ಬಿಟ್ಟು ಹೋಗಿದ್ದಾರೆ. ಸೆನ್ಸಿಬಲ್ ಲಾಗಿನ್ ಆಗಿ OI ಪ್ರೊಫೈಲ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಗೊತ್ತಿಲ್ಲ. ಏನಿದೆ ಇಂಡಿಕೇಶನ್ ಅಂತಂದರೆ ಆಲ್ರೆಡಿ ಡೆಡಿಕೇಟೆಡ್ ಆಗಿ ಒಂದು ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ವೀಡಿಯೋ ಇದೆ, ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಕೆಳಗಡೆ ನಮಗೆ 55,000 ಸಪೋರ್ಟ್ ಕಾಣಿಸ್ತಾ ಇದೆ, 56,000 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಹೋಪ್ಫುಲಿ ಅದೇ ಝೋನಲ್ಲಿ ಉಳಿಸ್ಕೊಂತಾರೆ, ಅನ್ಲೆಸ್ ಗ್ಯಾಪ್ ಅಪ್ ಡೌನ್ಗಳಾದರೆ ಚೇಂಜಸ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಅದೇ ರೀತಿಯಾಗಿ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದರೆ HCLದು ಮಾತಾಡಿದ್ದೀವಿ, ಅದು ಇನ್ನೂ ಅಪ್ಡೇಟ್ ಆಗಿಲ್ಲ ಇಲ್ಲಿ. ಅದೇ ರೀತಿಯಾಗಿ ಮೈಂಟ್ರಿನಲ್ಲಿ ನೋಡಿ ಒಳ್ಳೆ ರಿಸಲ್ಟ್ ಬಂದಿರಬೇಕು, ಅದಕ್ಕೆ ಇಷ್ಟೊಂದು ದೊಡ್ಡದಾಗಿ ಒಂದು ಬಂದಿದೆ. ಇಲ್ಲಿ ನೀವು ನೋಡ್ತಾ ಬರೋದಾದರೆ 9% ರೆವೆನ್ಯೂ ಚೇಂಜ್ ಆಗಿದೆ, ಪ್ರಾಫಿಟು ನೆಟ್ ಪ್ರಾಫಿಟ್ ಎಲ್ಲ ಚೇಂಜ್ ಆಗಿದೆ ಅಂತ ಬಂದಿದೆ. ಬಜಾಜ್ ಹೌಸಿಂಗ್ ಫೈನಾನ್ಸಲ್ಲಿ ನೋಡಿ ಯಾರು ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ 25% ರೆವೆನ್ಯೂ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ನೆಟ್ ಪ್ರಾಫಿಟಲ್ಲಿ 54% ಚೇಂಜಸ್ ಆಗಿದೆ ಅಂತ ಬಂದಿದೆ. ಹಾಗಾಗಿ ಒಳ್ಳೊಳ್ಳೆ ರಿಸಲ್ಟ್ಗಳು ಬರ್ತಾ ಇರೋದು ಕಾಣಿಸ್ತಾ ಇದೆ Q4 ಸೆಕ್ಟರಲ್ಲಿ. ನೋಡೋಣ, Q4 ಕ್ವಾರ್ಟರ್ ಇದೇ ರೀತಿ ಪಾಸಿಟಿವ್ ಆಗಿತ್ತು ಅಂದರೆ ಮಾರ್ಕೆಟು ಇನ್ನೂ ಕೂಡ ಮೇಲ್ಗಡೆ ಹೋಗ್ಬೋದು, ಆದರೆ ಗೋಲ್ಡ್ ಕೆಳಗಡೆ ಬರ್ತಾ ಇಲ್ಲ. ನೋಡೋಣ, ಇಂಟ್ರೆಸ್ಟಿಂಗ್ ಸಿಚುವೇಷನಲ್ಲಿ ಕೂತಿದ್ದೀವಿ. ಅದೇ ರೀತಿಯಾಗಿ ರಿಸಲ್ಟ್ ಸೋಫಾರಲ್ಲಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. Q4ದು ಚೆನ್ನಾಗಿ ಕೊಡ್ತಾ ಇರೋದನ್ನ ಇದುವರೆಗೂ ಬಂದಿರೋದ್ರಲ್ಲಿ ಪಾಸಿಟಿವ್ ಅಂತ 58 ಸೆಕ್ಟರಲ್ಲಿ ಪಾಸಿಟಿವ್ ರಿಸಲ್ಟ್ಸ್ನ ಕೊಟ್ಟಿದ್ದಾರೆ. ನೆಗೆಟಿವ್ ಗ್ರೋತ್ ಅಂತ 49. ಇದುವರೆಗೂ 105 ಕಂಪ್ನಿಗಳು ಅನೌನ್ಸ್ ಮಾಡಿದೆ ಈ ಕ್ವಾರ್ಟರ್ನ ರಿಸಲ್ಟ್. ಇನ್ನು 4,000 ಕಂಪ್ನಿಗಳಲ್ಲಿ 105 ಕಂಪ್ನಿಗಳು ಅನೌನ್ಸ್ ಮಾಡಿದೆ. ಸೊ ರೆವೆನ್ಯೂ ಇಯರ್ ಆನ್ ಇಯರ್ ನೋಡಿದ್ರೆ 4% ಗ್ರೋತು, ಪ್ರಾಫಿಟ್ 8% ಗ್ರೋತು. ಓಕೆ, ನಾಟ್ ಎಕ್ಸ್ಟ್ರಾ ಆರ್ಡಿನರಿ, ಬಟ್ ನಂಬರ್ ಆಫ್ ಕಂಪನೀಸು ಪಾಸಿಟಿವ್ ಗ್ರೋತ್ನ ಕೊಟ್ಟಿರುವಂಥದ್ದು ಸದ್ಯಕ್ಕೆ ಈ 105 ಕಂಪ್ನಿಗಳ ರಿಸಲ್ಟಲ್ಲಿ ನೋಡೋದಾದರೆ ಜಾಸ್ತಿನೇ ಇದೆ. ಟೆಲಿಕಾಮ್ ಸೆಕ್ಟರ್ ಟಾಪ್ ಸೆಕ್ಟರ್ ಅಂತ ತೋರಿಸ್ತಾ ಇದೆ, ಅಂದರೆ ಮೋಸ್ಟ್ ಆಫ್ ದ ಕಂಪ್ನೀಸ್ ಟೆಲಿಕಾಮಲ್ಲಿ ಇರೋದು ಪಾಸಿಟಿವ್ ಅಂತ ಕೊಟ್ಟಿದೆ. ಮೆಟಲ್ಸು, ಮೈನಿಂಗು ನಿಮ್ಗೆ ಗೊತ್ತಿದೆ, ಟ್ಯಾರಿಫು ಮತ್ತೊಂದು, ಅದರಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಡೇಟಾ ಹೇಳ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿ ತೋರಿಸುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದೆ ಅಂದರೆ moneycontrol.com ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಅದೇ ರೀತಿಯಾಗಿ ನಾಳೆ ಇಂಡಿಯಾ ವಿಕ್ಸ್ ಏನು ಕತೆ, ಇಂಡಿಯಾ ವಿಕ್ಸು ಶೂಟಪ್ ಆಗಿದೆ, ಅರ್ಥ ಆಯ್ತಾ? ಸೊ ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಇಲ್ಲ ಅನ್ನೋದು ಇಂಡಿಯಾ ವಿಕ್ಸ್ ಕೂಡ ಹೇಳ್ತಾ ಇದೆ. ನಾಳೆ ಇದು ಇಂಡಿಯಾ ವಿಕ್ಸ್ ಮತ್ತೆ ಮೇಲ್ಗಡೆ ಹೋಯಿತು ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಮಾರ್ಕೆಟ್ ಒಂದು ನೆಗೆಟಿವ್ ಟೆರಿಟರಿಗೆ ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ ನಾಳೆ ಎಕ್ಸ್ಪೈರಿ. ಇದು ಮಿಡ್ ಕ್ಯಾಪ್ 100, ಮಿಡ್ ಕ್ಯಾಪ್ ಸೆಲೆಕ್ಟ್ ಎಲ್ಲೋಯ್ತು, ನಾನು ಹಾಕ್ಕೊಂಡಿಲ್ಲ ಅನಿಸುತ್ತೆ. ಮಿಡ್ ಕ್ಯಾಪ್ ಸೆಲೆಕ್ಟು ಇದು ನಮ್ಮ 25 ಮಿಡ್ ಕ್ಯಾಪ್ ಕಂಪ್ನಿಗಳ ಒಂದು ಇಂಡೆಕ್ಸ್ ಆಗಿರುತ್ತಲ್ವ, ಇದರಲ್ಲಿ ಎಕ್ಸ್ಪೈರಿ ಇರುವಂಥದ್ದು. ಗೊತ್ತಿಲ್ಲ ಟ್ರೇಡಿಂಗ್ ವ್ಯೂಗೆ ಏನಾಗಿದೆ ಅಂತ. ಮಿಡ್ ಕ್ಯಾಪ್ ಸೆಲೆಕ್ಟು ನೋಡೋಣ ಅದು ಬಂದಾಗ. ಅದೇ ರೀತಿಯಾಗಿ ಫಿನ್ ನಿಫ್ಟಿ, ನಾಳೆ ಫಿನ್ ನಿಫ್ಟಿನಲ್ಲೂ ಕೂಡ ಎಕ್ಸ್ಪೈರಿ ಆಗಿರುತ್ತೆ. ಫಿನ್ ನಿಫ್ಟಿ ನೋಡಿ ಇವತ್ತು ಒಂದು ದೊಡ್ಡ ಕ್ಯಾಂಡ್ಲು ಮಾಡಿದೆ. ಸೊ ಫಿನ್ ನಿಫ್ಟಿನಲ್ಲಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದೀರಾ, ಪ್ಲಾನ್ ಮಾಡ್ತಾ ಇದ್ರಿಂದ ನಾಳೆ ಸ್ವಲ್ಪ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿನಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗುವಂಥ ಸಾಧ್ಯತೆ ಇದೆ. ಬೇರೆ ಇಂಡೆಕ್ಸಲ್ಲಿ ನಾವು ನೋಡಿಕೊಂಡು ತೊಗೊಂಡು ಹೋಗಬೇಕು. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ, ಬಟ್ 12,400 ಈ ಲೆವೆಲಲ್ಲೆಲ್ಲ ರೆಸಿಸ್ಟೆನ್ಸ್ ಇದೆ. ಅಪ್ಪಿ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಮಿಡ್ ಕ್ಯಾಪ್ ನಿಫ್ಟಿ, ಅದರಲ್ಲೂ ಕೂಡ ಒಂದು ಶಾರ್ಟಿಂಗ್ ಅಪರ್ಚುನಿಟಿ. ನಾಳೆ ಯಾರು ಆಪ್ಷನ್ ಬೈಯಿಂಗ್ ಟ್ರೇಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಂತ ಬೇಡ್ಕೋಬೋದು. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನೋಡಿ ನಾವು ಹಾಕೊಂಡಿರೋಂಥ ಲೆವೆಲ್ ಅಲ್ಲೇ ಬಂದಿದೆ. ಸೊ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಬಂದು ಕೂತಿದೆ. ಅಪ್ಪಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಮತ್ತೊಂದಾಯಿತು ಅಂದರೆ ಇಮಿಡಿಯೇಟ್ ಆಗಿ ನಮಗೆ ಒಂದು ಸೆಲ್ ಮಾಡೋ ಅವಕಾಶ ಒಳ್ಳೆ ರಿಸ್ಟ್ ಟು ರಿವಾರ್ಡಲ್ಲಿ ಸಿಗುತ್ತೆ. ಹೇಗೆ ನಾನು ಹೇಳಿದ್ದಕ್ಕೆ ಮಾಡಬಾರ್ದು, ಬಿಕಾಸ್ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನಿಮ್ಮ ರಿಸ್ಟ್ ಟು ರಿವಾರ್ಡ್ನ ನೋಡಿಕೊಂಡು ನಿಮ್ಮ ಅನಾಲಿಸಿಸ್ನ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಗೋಲ್ಡು ಒಂದು ಕರೆಕ್ಷನ್ ಆಗ್ತಾ ಇದೆ, ಮಚ್ ನೀಡೆಡ್ ಕರೆಕ್ಷನ್ ಇದು ಗೋಲ್ಡಲ್ಲಿ. ನೋಡಿ ಒಂದು ಒಳ್ಳೆ ರೀತಿಯಾದ ಕರೆಕ್ಷನ್ ಆಗಿದೆ. ಇವತ್ತು 94,000 ಆಸ್ಪಾಸಿಗೆ ಬಂದಿದೆ. 86,000 ಝೋನಿಗೆ ಬರುತ್ತಾ ಏನು ಕತೆ ಅಂತ ನೋಡೋಣ. ಇಂಟರ್ನ್ಯಾಷನಲ್ ಗೋಲ್ಡಲ್ಲಿ ಇನ್ನೇನೆ ಹೇಳೋದು ಮರ್ತೋಯ್ತು. ಒಂದು ಇಂಟರ್ನ್ಯಾಷನಲ್ ಗೋಲ್ಡಲ್ಲಿ ಏನಾಗಿತ್ತು, ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನಿಗೆ ಹತ್ತರದ್ದು ಪ್ಯಾಟರ್ನ ಮಾಡಿತ್ತು. ಅಂದರೆ ಇದೇನಾದರೂ ವಿಕ್ಕು ಇನ್ನೂ ಸ್ವಲ್ಪ ಚಿಕ್ಕದಾಗ್ಬಿಟ್ಟು, ಅಂದರೆ ವಿಕ್ಕು ದೊಡ್ಡದಾಗಿ ಬಾಡಿ ಏನಾದ್ರು ಈ ಥರ ಏನಾದ್ರು ಪ್ಯಾಟರ್ನ್ ಮಾಡಿತ್ತು ಅಂದರೆ ಇದನ್ನ ಕ್ಲಿಯರ್ ಕಟ್ಟಾಗಿ ನಾವು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಹೇಳ್ಬೋದಿತ್ತು. ಮಾರ್ಕೆಟು ನೆಗೆಟಿವ್ ಬರ್ತಾ ಇದೆ, ಗೋಲ್ಡ್ಗೆ ನೆಗೆಟಿವಿಟಿ ಬರ್ತಿದೆ ಅಂತ ಹೇಳ್ಬೋದಿತ್ತು. ಬಟ್ ಅಂತ ಕನ್ಫರ್ಮೇಷನ್ ಕೊಟ್ಟಿರಲಿಲ್ಲ, ಆದರೂ ಕೂಡ ಇವತ್ತು ಪ್ರೂವ್ ಮಾಡಿದೆ. ಇದು ಇನ್ನೂ ಸ್ವಲ್ಪ ಕೆಳಗಡೆ ಬರ್ತಾ ಹೋಗ್ಬೋದು. $3,200 ಟೆಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಆ ಥರ ಆಯಿತು ಅಂತಂದರೆ 90,000 ಲೆವೆಲ್ಗೆ ವಾಪಸ್ಸು ಗೋಲ್ಡು ಎಳ್ಕೊಂಡು ಬರ್ಬೋದು. ಡಾಲರ್ ನೋಡಿ ಡಿಪ್ರಿಷಿಯೇಟ್ ಆಗ್ತಾ ಇದೆ, ರುಪಿ ಅಪ್ರಿಷಿಯೇಟ್ ಆಗ್ತಾ ಇದೆ. ಆ ಕಾರಣ ಇಲ್ಲ ಅಂದರೆ 1 ಲಕ್ಷನ ಆರಾಮಾಗಿ ತಿಂದಾಕ್ಬಿಟ್ಟಿರೋದು ಗೋಲ್ಡು. ಸೊ ಸಿಲ್ವರ್, ಇಂಟ್ರೆಸ್ಟಿಂಗ್ಲಿ ಸಿಲ್ವರ್ ಕೂಡ ಇವತ್ತು ಮೇಲ್ಗಡೆ ಹೋಗಿದೆ. ಅದೇ ರೀತಿಯಾಗಿ USD ಇದೇ ಹೇಳ್ತಾ ಇರೋದು ನೋಡಿ, ಏನಾದ್ರು ರುಪಿ ವೀಕ್ ಆಯಿತು, ಡಾಲರ್ ಮತ್ತೆ ಮೇಲೋಯ್ತು ಅಂದರೆ ಗೋಲ್ಡು, ಯಾಕೆಂದರೆ ಗೋಲ್ಡು 3 ಬೆಲೆ ಮೇಲೆ ನಿರ್ಧಾರ ಆಗಿರುತ್ತೆ. ಇಂಡಿಯಾದಲ್ಲಿ ಖರೀದಿ ಮಾಡೋ ಗೋಲ್ಡ್ ನಾನು ಹೇಳ್ತಾ ಇರೋದು. ಒಂದು ಇಂಪೋರ್ಟ್ ಡ್ಯೂಟಿಗಳು ಏನು ಚೇಂಜಸ್ ಮಾಡ್ತಾ ಇರ್ತಾರೆ ಗೌರ್ಮೆಂಟ್, ಅದ್ರ ಬಗ್ಗೆ ಅದೇನು ಯಾವಾಗಲೂ ಚೇಂಜ್ ಮಾಡ್ತಾ ಇರಲ್ಲ. ಆದರೆ ಯಾವುದ್ರ ಮೇಲೆ ವೇರಿ ಆಗಿರುತ್ತೆ, ಇಂಟರ್ನ್ಯಾಷನಲ್ ಗೋಲ್ಡ್ ಪ್ರೈಸ್ ಯಾವ ರೀತಿ ಆಗ್ತಾ ಇದೆ, ಅದಕ್ಕೆ ತಕ್ಕಂಗೆ ಇಂಡಿಯಾದಲ್ಲಿ ರುಪಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ 3 ಫ್ಯಾಕ್ಟರ್ ಮೇಲೆ ಯಾವಾಗಲೂ ಇಂಡಿಯಾದ ಗೋಲ್ಡ್ ರೇಟು ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ರುಪಿ ಏನಾದ್ರು $80 ಆ ಥರಕ್ಕೆ ಏನಾದ್ರು ಬಂದುಬಿಡ್ತು ಅಂತ ಅಂದ್ಕೊಳ್ಳಿ, ಗೋಲ್ಡ್ ರೇಟ್ ಇಷ್ಟಕ್ಕೆ ಇದ್ರೂ ಕೂಡ ನಮಗೆ ಆರಾಮಾಗಿ ಖಂಡಿತ ಕಮ್ಮಿ ಆಗ್ತಾ ಹೋಗುತ್ತೆ ಗೋಲ್ಡ್ ರೇಟು. ಸೊ ನೋಡೋಣ ಅದೆಲ್ಲ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿ ಓವರಾಲ್ ಡಾಲರ್ ಇಂಡೆಕ್ಸಲ್ಲೂ ಕೂಡ ಇವಾಗ ಸ್ಟ್ರಾಂಗ್ ಆಗ್ತಾ ಇದೆ ಡಾಲರು. FIಗಳು ವಾಪಸ್ ಸೆಲ್ಲಿಂಗ್ ಶುರು ಮಾಡ್ತಾರಾ ಗೊತ್ತಿಲ್ಲ, ನೋಡೋಣ. 102 ಮತ್ತೆ ಆ ಲೆವೆಲ್ ಕಡೆ ಹೋಯಿತು ಅಂದರೆ FIಗಳು
ಮತ್ತು ಸೆಲ್ಲಿಂಗ್ ಮೋಡಿಗೆ ಹೋಗ್ಬೋದು. ನ್ಯಾಚುರಲ್ ಗ್ಯಾಸು 250, 260 ಫೈನಲಿ ಅಲ್ಲಿ ಸ್ವಲ್ಪ ಸಪೋರ್ಟ್ ತೊಗೊಳೋ ಹತ್ರ ಕಾಣಿಸ್ತಾ ಇದೆ. ನಿಮ್ಗೆ ನೆನ್ನೆ ಮಾತಾಡಿದ್ವಿ, ಈ ಲೆವೆಲನ್ನು ಬಿಟ್ಕೊಡ್ತು ಅಂದರೆ ಇನ್ನೇನು ಹೋಪ್ಸ್ ಇರಲ್ಲ. ಬೌನ್ಸ್ ಆಗಬೇಕು ಅಂದರೆ ಈ ಲೆವೆಲಿಂದ ಬೌನ್ಸ್ ಆಗಬೇಕು ಅಂತ ನ್ಯಾಚುರಲ್ ಗ್ಯಾಸು ಮೇ ಎಕ್ಸ್ಪೈರಿಗೆ ನಾನು ಎದುರು ನೋಡ್ತಾ ಇದ್ದೀನಿ. ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಕ್ರೂಡ್ ಆಯಿಲು ಒಳ್ಳೆ ಅಟೆಂಪ್ಟ್ ಮಾಡಿತ್ತು ಇವತ್ತು, ಸಖತ್ತಾಗಿ ಮೇಲ್ಗಡೆ ಹೋಗಿತ್ತು ಕ್ರೂಡು, ಡಬ್ ಅಂತ ಇವಾಗ ಬೀಳ್ಸಿದ್ದಾರೆ ನೋಡಿ. 2 ಸೆಷನ್ ನಡೀತಾ ಇರುತ್ತೆ. ಅದಕ್ಕೆ ಹೇಳೋದು ಕಮೋಡಿಟಿ ಮಾರ್ಕೆಟು ತುಂಬ ಅಗ್ರೆಸಿವ್ ಆಗಿದೆ. ನೆನ್ನೆ ಏನು ಮಾತಾಡಿದ್ವಿ, 5600 ತನಕ ಒಂದು ಚೆಕ್ ಮಾಡೋಕ್ಕೆ ಹೋಗಬೇಕು, ಯಾಕೆಂದರೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಅಲ್ಲಿ ತನಕ ಹೋಗ್ಬೋದು ಅಂತ, ಅಲ್ಲಿ ತನಕ ಹೋಗುತ್ತೆ ಅಂದ್ಕೊಂಡಿದ್ದೆ ನಾನು. ಬಟ್ ಅದಕ್ಕಿಂತ ಮುಂಚೆನೇ ಒಂದು ಸೆಲ್ಲಿಂಗ್ ಬಂದಿದೆ. ಬಟ್ ಕ್ರೂಡು ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ, ಯಾಕೆಂದರೆ ಒಳ್ಳೆ ರೀತಿಯಂತೆ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾರಂಥದ್ದು. ಸೊ ಈ ಜರ್ನಿ ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗಬೇಕು ನನ್ನ ಪ್ರಕಾರ. ಇಲ್ಲಿ ತನಕ ಒಂದು ಈ ಮರಬಜು ಕ್ಯಾಂಡಲ್ ಟಾಪು ಇಲ್ಲಿಗೆಲ್ಲ ಒಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಇನ್ನೇನಾದ್ರು ಬಿಟ್ಕೊಟ್ಟು ಬಂತು ಅಂದರೆ ಅವಾಗ ನೋಡೋಣಂತೆ. ಆ್ಯಸ್ ಫಾರ್ ಎಸ್ ದಿಸ್ ಟ್ರೆಂಡ್ ಲೈನು ಅದೇ ರೀತಿ ಇರೋ ತನಕ ಕ್ರೂಡಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಅದನ್ನು ಬಿಟ್ಟು ಕಾಪರ್ ಇಂಡೆಕ್ಸ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿತ್ತು. ಅಲ್ಲಿಂದ ಆ್ಯಸ್ ಯೂಶುವಲ್ ನಾವು ಮಾತಾಡಿದ್ವಿ ನೋಡಿ, ದೊಡ್ಡದಾಗಿ ಬಂದಿರೋಂಥ ಸೆಲ್ಲಿಂಗ್ ಅಂತ ಪಾಸಿಟಿವಿಟಿ ಅಂತ ಅನ್ನೋಕ್ಕಾಗೋದಿಲ್ಲ ಅಂತ. ಏನಾದ್ರು ಇಂಪೋರ್ಟ್ ಡ್ಯೂಟಿ ಹಾಕ್ತೀವಿ ಅದು ಇದು ಅಂತ ಏನಾರು ಹೇಳಿದ್ರು ಅಂದರೆ ಆಗ ಚೇಂಜಸ್ ಆಗೋದಿಲ್ಲ ಅಂತಂದರೆ ಅಂಥ ಏನು ವ್ಯತ್ಯಾಸಗಳು ಇರೋದಿಲ್ಲ. ನ್ಯೂಸ್ ಸೆಕ್ಷನ್ ಅಂತ ನಾನು ಸಪ್ರೇಟಾಗಿ ಬರೆದು ಕವರ್ ಮಾಡ್ತಾ ಇಲ್ಲ, ಆದರೆ ಕೆಲವೊಂದು ನ್ಯೂಸ್ಗಳಿದೆ. HDFC ಬ್ಯಾಂಕಲ್ಲಿ 1000 ಜನ ಹೊಸ ಎಂಪ್ಲಾಯಿನ ಹೈರ್ ಮಾಡ್ತಾ ಇದ್ದಾರೆ ಅಂತ. 2 ಲಕ್ಷ ಚಿಲ್ಲರೆ ಇದ್ದಾರೆ ಅವ್ರ ಹತ್ರ ಎಂಪ್ಲಾಯೀಸು. ಸೊ 1000 ಜನ ಹೊಸದಾಗಿ ಹೈರ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿತ್ತು. ಆನ್ ದ ಅದರ್ ಹ್ಯಾಂಡು ICICI ಬ್ಯಾಂಕ್ ಅವರು ಸುಮಾರು ಎಷ್ಟು ಬರೆದಿಟ್ಕೊಂಡಿದ್ದಿಲ್ಲ, ICICI ಬ್ಯಾಂಕ್ ಅವರು 6700 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದಿದ್ದಾರೆ. ಸೊ ಅದರಿಂದ ಅವ್ರ ಹೆಡ್ ಕೌಂಟನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಬಂದಿತ್ತು. ಅದೇ ರೀತಿಯಾಗಿ ಫ್ಲಿಪ್ಕಾರ್ಟು ಕೂಡ IPOನ ತೊಗೊಂಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಮುಂದಿನ ವರ್ಷ ಅಂತ ಸುದ್ದಿ ಬಂದಿದೆ. ಅದರ ಮಧ್ಯದಲ್ಲಿ ಏರ್ಟೆಲ್ಲು 5G ಸರ್ವಿಸಸ್ಗಳನ್ನು ಅದಾನಿಯವರು ಒಂದು ಬಿಡ್ ಮಾಡಿದರು. ನಿಮ್ಗೆ ನೆನಪಿದೆಯೋ ಇಲ್ವಾ, ಈ ಸ್ಪೆಕ್ಟ್ರಮ್ ಬಿಡ್ ಎಲ್ಲ ಆಯ್ತಲ್ಲ, ಅವಾಗ ಅದಾನಿಯವರು ಬಿಡ್ ಮಾಡಿದರು. ಇವ್ರು ಯಾಕೆ ಬಿಡ್ ಮಾಡೋಕ್ಕೆ ಬರ್ತಿದ್ದಾರೆ, ವೋಡಾಫೋನ್ನ ಟೇಕ್ ಓವರ್ ಮಾಡಿಬಿಡ್ತಾರಾ, ಅಥವಾ ಅದಾನಿಯವರು ಕೂಡ ರಿಲಯನ್ಸ್ಗೆ ಕಾಂಪಿಟೇಷನ್ ತರಕ್ಕೆ ಅವ್ರದ್ದು ಒಂದು ಟೆಲಿಕಾಂ ಸರ್ವಿಸ್ ಬರುತ್ತಾ, ಈ ಥರ ಎಲ್ಲ ಬಂದಿತ್ತು ಅವಾಗ ನ್ಯೂಸು. ಬಟ್ ಅವರು ಅದಕ್ಕೆಲ್ಲ ಅಲ್ಲ, ನಾವು ಬರೀ ಸ್ಪೆಕ್ಟ್ರಮಿಗೆ ಅಂತ ಬಿಡ್ ಮಾಡ್ತೀವಿ, ಟೆಲಿಕಾಂ ಸರ್ವಿಸ್ ಬರೋದಿಲ್ಲ ಅಂತ ಹೇಳಿದರು. ಆದರೆ ಅವ್ರ ಹತ್ರ ಏನಿತ್ತು ಶೇರು ಅದನ್ನು ಕೂಡ ಇವಾಗ ಏರ್ಟೆಲ್ಲು ಬೈ ಮಾಡ್ತಾರಂತೆ ಅಂತ ಸುದ್ದಿ ಬಂದಿದೆ. ನೋಡೋಣ ಅದೇನಾಗುತ್ತೆ ಅಂತ. IMF ನಿಮ್ಗೆ ಗೊತ್ತಿದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅದು ಬೇರೆ ದೇಶಗಳಿಗೆಲ್ಲ ಸಾಲ ಕೊಡುವಂತಹ ಒಂದು ಫಂಡ್, ವರ್ಲ್ಡ್ ಫಂಡ್ ಅದು. ಅವರು FY26 ಅಂದರೆ ಮುಂದಿನ ಹಣಕಾಸು ವರ್ಷಕ್ಕೆ ಇಂಡಿಯಾದ ಗ್ರೋತ್ ರೇಟ್ನ 6.2%ಗೆ ಕಡಿತಗೊಳಿಸಿದ್ದಾರೆ, ಬಿಕಾಸ್ ಆಫ್ ಟ್ರೇಡ್ ಟೆನ್ಷನ್ನು ಮತ್ತೊಂದು ಈ ಕಾರಣದಿಂದಾಗಿ ಅಂತ. ಆದರೆ ಇನ್ನೊಂದು RBI ಬುಲೆಟಿನ್ ಯಾವಾಗಲೂ ಬರ್ತಾ ಇರುತ್ತೆ, ಹಿಂದೆ ಒಂದ್ಸಲ ಕವರ್ ಮಾಡಿದ್ದೆ ಶಾರ್ಟ್ ಸೀರೀಸಲ್ಲಿ. ಅದರಲ್ಲಿ ಏನು ಹೇಳಿದೆ, RBI ಟ್ರೇಡ್ ವಾರಿಂದ ನಮಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ, ಯಾಕಂದರೆ ಆಲ್ರೆಡಿ ಒಂದಿಷ್ಟು ಮಾತುಕತೆಗಳೆಲ್ಲ ನಡೀತಾ ಇದೆ ಅಂತ. RBI ಟ್ರೇಡ್ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳಿದೆ. IMF ಟ್ರೇಡ್ ಇಂಪ್ಯಾಕ್ಟಿಂದ ಇಂಡಿಯಾದ ಗ್ರೋತು ಕಮ್ಮಿ ಆಗ್ಬೋದು ಅಂತ ಹೇಳಿದರು. ಆ ಸುದ್ದಿ ಬಂದಿತ್ತು. ಅದ್ರ ಜೊತೆಗೇ ಒಂದಿಷ್ಟು ಈ ಇದ್ರದ್ದಿತ್ತು ನೋಡಿ, ಜೆನ್ಸಾಲ್ದು ಹೇಳೋದು ಮರ್ತೋಯ್ತು. ಈ ಜೆನ್ಸಾಲ್ ಕಂಪ್ನಿ ಇದೆಯಲ್ಲ, ಏನೊಂದು ದುಡ್ಡನ್ನ ಆಚೆ ಈಚೆ ಮಾಡಿದ್ರು, ಲೋನ್ ತೊಗೊಂಡು EV ವೆಹಿಕಲ್ನ ಎಲೆಕ್ಟ್ರಿಕ್ ಯಾರು ಬ್ಲೂ ಸ್ಪಾಟ್ ಕಂಪ್ನಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಅದನ್ನ ಅವ್ರಿಗೆ ಕೊಡದಲ್ಲೇ ತೊಗೊಂಡೋಗಿ ಇಂಟರ್ನಲ್ಲಿ ಸ್ಪಾಗೆ ಮತ್ತೊಂದು ಇದಕ್ಕೆ ಅಂತೆಲ್ಲ ಖರ್ಚು ಮಾಡಿದ್ರು ಅಂತ ಬಂದು ದೊಡ್ಡದಾಗಿ ಕರೆಕ್ಷನ್ ಆಗ್ತಾ ಇದೆಯಲ್ಲ ಸ್ಟಾಕು. ಆ ಲೋನ್ ತೊಗೊಂಡಿದ್ದು ಯಾವ ಕಂಪ್ನಿಯಿಂದ ಅಂದರೆ PFC ಮತ್ತು IREDA ಕಂಪ್ನಿಗಳಿಂದ. ಈಗ ಏನಾಗ್ಬಿಟ್ಟಿದೆ, ಆ 2 ಕಂಪ್ನಿಗಳಿಗೆ ಇವಾಗ ಗೊಂದಲ ಆಗೋಗಿ ನಮ್ಮ ಹತ್ರ ಸಾಲ ತೊಗೊಂಡು ಹೋಗಿದ್ದು ಇವಾಗ ವಾಪಸ್ ಪೇ ಮಾಡ್ತಾರೋ ಇಲ್ಲೋ, ದಿವಾಳಿ ಆಗೋಂಥ ಸ್ಥಿತಿ ಬಂದಿದೆಯಲ್ಲ ಅಂತ. ಅದಕ್ಕೆ PFC ಇವಾಗ ಏನು ಮಾಡ್ತಾ ಇದೆ, ಇದನ್ನ EOW ಅಂತ ಒಂದು ವಿಂಗ್ ಇರುತ್ತಂತೆ. ಇದು ಏನಂತಂದರೆ ಎಕನಾಮಿಕ್ ಅಫೆನ್ಸಸ್ ವಿಂಗ್ ಅಂತ, ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಥರ ಫ್ರಾಡ್ ಆಗಿದೆ, ನಮ್ಗೆ ಇನ್ನೂ ರೀಪೇಮೆಂಟ್ ಮಾಡೋಕ್ಕಿದೆ, ಎಷ್ಟೋ ಇನ್ನೂ ಒಂದು 600 ಕೋಟಿಯನ್ನು ತೊಗೊಂಡಿದ್ರಂತೆ ಅವ್ರ ಹತ್ರ, ಇನ್ನೂ ಸುಮಾರು ದುಡ್ಡು ವಾಪಸ್ ಕೊಡಲಿಕ್ಕಿದೆ ಯಾರಿಗೆ, PFCಗೆ. ಸೊ ಅದಕ್ಕೆ ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. IREDAಯಿಂದ ಏನು ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಸುದ್ದಿ ಬಂದಿಲ್ಲ. ನೋಡಿ, ಬ್ಲೂ ಸ್ಮಾರ್ಟ್ 3 ಜನ ಫೌಂಡರ್ಸ್ ಅವರು, ಜೆನ್ಸಾಲ್ ಬ್ರದರ್ಸ್ ಅವರು ಇಬ್ಬರು ಇದ್ರಲ್ಲ, ಜಗ್ಗಿ ಬ್ರದರ್ಸ್ ಅಂತ ಅವರು, ಅದಲ್ದೆಲ್ಲ ಇನ್ನೊಬ್ರು ಇದ್ರು ಆಯಿತಾ, ವಿನೀತ್ ಅಂತನವರು. ಅವರು ಪಾಪ ಆ್ಯಕ್ಚುಲಿ ಪಾಡ್ಕಾಸ್ಟ್ಗಳಲ್ಲೆಲ್ಲ ಬಂದು ಮಾತಾಡೋರು, ನಮ್ಮ ಕಂಪ್ನಿ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಕೊಂಡ್ರು ಅವರು. ಸೊ ಆಯಿತಾ, ಆನೆಸ್ಟ್ ವ್ಯಕ್ತಿ ಅಂತೆಲ್ಲ ಕೇಳ್ಬಿಟ್ಟಿದ್ವಿ. ಅವರು ಒನ್ ಆಫ್ ದ ಫೌಂಡರ್ಸ್ ಅವರು ಕತೆ ನೋಡಿ. ಇವಾಗ ಪಾಪ ಅವರಷ್ಟು ಡೆಡಿಕೇಟೆಡ್ ಆಗಿದ್ದು ವರ್ಕು ಎಲ್ಲ ಇದ್ರು. ಇನ್ನಿಬ್ಬರು ಫೌಂಡರ್ಸ್ ಈ ಥರ ಕೆಲಸ ಮಾಡಿದ್ರಿಂದ ಸೊ ಇವಾಗ ಪಾಪ ಅವ್ರಿಗೂ ಕೂಡ ಇವಾಗ ಕಷ್ಟ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕಂಪ್ನಿಗಳಲ್ಲಿ ಅದೇ ರೀತಿ ಮಲ್ಟಿಪಲ್ ಫೌಂಡರ್ಸ್ ಇದ್ದಾಗ ತುಂಬ ಒಂದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಒಂದಿಷ್ಟು ಕೇಳ್ಪಟ್ಟಂಥ ನ್ಯೂಸ್ಗಳು. ಇಂಡಸ್ಇಂಡ್ ಬ್ಯಾಂಕಿಂದು ಇನ್ನೂ ನಡೀತಾ ಇದೆ. ಅವರು ಫಾರೆನ್ಸಿಕ್ ಆಡಿಟಿಗೆಲ್ಲ ಕೊಟ್ಟಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಇಲ್ಲ, EY ಯಾವುದೇ ರೀತಿಯಾದ ಫಾರೆನ್ಸಿಕ್ ಆಡಿಟಲ್ಲೆಲ್ಲ ಇನ್ವಾಲ್ವ್ ಆಗಿಲ್ಲ ಅಂತ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಇಂಡಸ್ಇಂಡ್ ಬ್ಯಾಂಕ್ ಅವರು. ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ತುಂಬ ದೊಡ್ಡದಾದಂಥ ಪುಷ್ ಬಂದಿದ್ದಕ್ಕೆ ಇನ್ನೊಂದು ಕಾರಣ ರನ್ ಆಫ್ ಫ್ಯಾಕ್ಟರ್ ಅಂತ ಒಂದಿರುತ್ತಂತೆ ಬ್ಯಾಂಕಿಂಗಲ್ಲಿ. ಇದು ಈ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಅನ್ನೋದರಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಅರ್ಥ ಏನು, ಇವಾಗ ಡೆಪಾಸಿಟ್ಗಳು ಜಾಸ್ತಿ ಆಗ್ತಾ ಇಲ್ಲ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋರು ಕಮ್ಮಿ ಆಗ್ತಾ ಇದ್ದಾರೆ. ಸೊ ಲಿಕ್ವಿಡಿಟಿ ಅನ್ನೋದು ಜಾಸ್ತಿ ಸಿಗ್ತಾ ಇಲ್ಲ ಬ್ಯಾಂಕಿಗೆ. ಲೋನ್ ತೊಗೊಳೋರು ಕಮ್ಮಿ ಆಗಿದ್ದಾರೆ ಈಗ ಟ್ಯಾರಿಫ್ ಆರು ರಿಸೆಷನ್ ಈ ಥರ ಭಯದಿಂದ. ಸೊ ಈ ಥರ ಬ್ಯಾಂಕ್ಗಳಿಗೆ ಹಣಕಾಸು ವ್ಯವಹಾರ ಮಾಡೋಕ್ಕೆ ಲಿಕ್ವಿಡಿಟಿ ಕಮ್ಮಿ ಆಗುತ್ತಲ್ವ, ಅದಕ್ಕೆ ಏನು ಮಾಡಿದೆ RBI ಇವಾಗ ರನ್ ಆಫ್ ಫ್ಯಾಕ್ಟರ್ ಅಂತ
ಒಂದಿರುತ್ತೆ. ರನ್ ಆಫ್ ಫ್ಯಾಕ್ಟರ್ ಅಂದರೆ ಇಂಥ ಕ್ರೈಸಿಸ್ ಮೂಮೆಂಟ್ಗಳಲ್ಲಿ ಎಷ್ಟು ದುಡ್ಡನ್ನ ನೀವು ವಿಡ್ರಾಲ್ ಮಾಡ್ಕೋಬೋದು, ಸಪ್ರೇಟಾಗಿ ತೆಗೆದಿಟ್ಟಿರೋ ಅದನ್ನ ನೀವು ಸಾಲಕ್ಕೆ ಅಂತ ಬಳಸಂಗಿಲ್ಲ ಅಂತಿರುತ್ತೆ. ಅಂದರೆ ಇವಾಗ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಂದ ಒಂದಿಷ್ಟು ಟ್ರಸ್ಟ್ ವತಿಯಿಂದ ದುಡ್ಡು ಬಂದಿರುತ್ತೆ, ಇನ್ನೊಂದು ಯಾವುದೋ ಬೇರೆ ಬ್ಯಾಂಕಿಂಗ್ ಥರ ಕಂಪ್ನಿಗಳು ಬಂದು ದುಡ್ಡಿಟ್ಟಿರ್ತಾರೆ. ಈ ಥರದ್ರಲ್ಲೆಲ್ಲ ಇಷ್ಟಿಷ್ಟು ಅಲೋಕೇಟ್ ಮಾಡಿರಲೇಬೇಕು, ನೀವು ಅದನ್ನ ಉಪಯೋಗಿಸ್ಕೊಳಂಗಿಲ್ಲ ಅಂತ ಒಂದು ಷರತ್ತಿರುತ್ತೆ. ಅದನ್ನ ರನ್ ಆಫ್ ಫ್ಯಾಕ್ಟರ್ ಅಂತ ಕರೀತಾರೆ, ಎಷ್ಟನ್ನು ಉಪಯೋಗಿಸ್ಕೋಬೋದು ಅಂತ. ಅದರಲ್ಲಿ ಸ್ವಲ್ಪ ಈಸ್ನ ಮಾಡಿದ್ದಾರೆ. ಅಂದರೆ ಅರ್ಥ ಏನು, ಆ ಥರದಕ್ಕೆ ಅಂತ ತೆಗೆದಿಟ್ಟಿದ್ದ ದುಡ್ಡನ್ನು ನೀವು ಬೇರೆಯವರಿಗೆ ಸಾಲ ಕೊಡೋದಕ್ಕೆ ಉಪಯೋಗಿಸ್ಕೋಬೋದು ಅಂತ. ಇದರಿಂದನೂ ಕೂಡ ಬ್ಯಾಂಕ್ ಸೆಕ್ಟರ್ಗೆ ಒಂದು ಪುಷ್ ಬಂದಿರ್ಬೋದು. ಇದರಿಂದ ಮೇಜರ್ ಪಾಸಿಟಿವಿಟಿ ICICI ಬ್ಯಾಂಕಿಗೆ ಸಿಗುತ್ತೆ ಅಂತ ಬಂದಿತ್ತು. ನಂತರ HDFC ಬ್ಯಾಂಕಿಗೂ ಇಂಪ್ಯಾಕ್ಟ್ ಅಂದರೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಯಾಕೆಂತಂದರೆ ಅವ್ರ ಹತ್ರ ಆ ಥರ ಸಾಲ ಕೊಡುವಂಥ ಆ ಥರ ಫಂಡ್ಗಳಲ್ಲಿ ಇದ್ದಿದ್ದಂಥ ದುಡ್ಡು ಜಾಸ್ತಿ ಇದೆ ಅಂತ ಸುದ್ದಿ ಬಂದಿತ್ತು. ಸೊ ಅದು ಕೂಡ ಒಂದು ಪಾಸಿಟಿವಿಟಿನ ತಂದು ಕೊಟ್ಟಿರ್ಬೋದು ಬ್ಯಾಂಕಿಂಗ್ಗಳಿಗೆ. ಜೊತೆಗೆ GSEC ಗೌರ್ಮೆಂಟ್ ಸೆಕ್ ಇದ್ರ ಬಗ್ಗೆ ಒಬ್ಬರು ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ, ಗ್ಲಿಟ್ ಫಂಡ್ ಬಗ್ಗೆ ಹೇಳಿ ಅಂತ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಒಂದು ಇದ್ರ ಬಗ್ಗೆ ಬ್ಯಾಂಕ್ಗಿಂತಲೂ ಸುರಕ್ಷಿತ ಹೂಡಿಕೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಯಾರಾದರೂ ಗೌರ್ಮೆಂಟ್ ಬಾಂಡ್ಸು ಈಲ್ಡ್ಸು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಆ ವಿಡಿಯೋನ ನೀವು ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋದ ಎಂಟ್ರಿ ಕೊಟ್ಟಿರ್ತೀನಿ. ಸೊ 10 ಇಯರ್ ಬಾಂಡ್ ಈಲ್ಡಲ್ಲೂ ಕೂಡ ನಮಗೆ ಒಂದು ಪಾಸಿಟಿವಿಟಿ ಬಂದಿದೆ. ಐ ಥಿಂಕ್ 6.34% ಏನೋ ನಡೀತಾ ಇದೆ ಇವಾಗ 10 ವರ್ಷದ್ದು ಬಾಂಡ್ ರೇಟು. ಜೊತೆಗೆ ಬ್ಯಾಂಕ್ಗಳಲ್ಲಿ ಆಲ್ರೆಡಿ ನೀವು ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟಿದ್ದಕ್ಕೆ 3% ಎಲ್ಲ ಕೊಡ್ತಿದ್ರಲ್ವ, ಅದನ್ನ ಆಲ್ರೆಡಿ ಇಳಿಸ್ಬಿಟ್ಟಿದ್ದಾರೆ. ನೀವು ಬ್ಯಾಂಕಲ್ಲಿ ಚೆಕ್ಔಟ್ ಮಾಡ್ಬೋದು. ಅಂದರೆ 10 ಕೋಟಿ ತನಕ ಯಾರು ಅಮೌಂಟ್ ಇಡ್ತಾರೋ 10 ಕೋಟಿನೇ ಅನಿಸುತ್ತೆ, ಅದರೊಳಗಡೆ ಇರೋರಿಗೆಲ್ಲ ಎಷ್ಟು ಕೊಡ್ತಾ ಇದ್ದಾರೆ ಇವಾಗ 2.75% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಸುಮಾರು ಬ್ಯಾಂಕ್ಗಳು ಕಡಿತಗೊಳಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಏನಾಗ್ತಾ ಹೋಗುತ್ತೆ ಗೊತ್ತಾ, ಡೆವಲಪ್ಡ್ ಕಂಟ್ರೀಸ್ಗಳೆಲ್ಲ ಇದೇ ರೀತಿ ಇರುವಂಥದ್ದು. ನೀವು ಬ್ಯಾಂಕಿಗೆ ಹೋಗಿ ಸೇವಿಂಗ್ಸ್ ಬ್ಯಾಂಕಲ್ಲಿ ದುಡ್ಡಿಟ್ಟರೆ 1%, 1.5%. ಜಪಾನಲ್ಲಂತೂ ನೀವೇ ಇಟ್ಟಿದ್ದಕ್ಕೆ ಸೇಫಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ನೀವು ದುಡ್ಡು ಕೊಡಬೇಕಿದೆ. ಈ ಥರ ಎಲ್ಲ ಸಿಚುವೇಶನ್ ಇತ್ತು, ಆಯಿತಾ. ಸೊ ಮುಂದಿನ ದಿನಗಳಲ್ಲಿ ಅದೇ ರೀತಿ ಆಗ್ತಾ ಹೋಗುತ್ತೆ. ಸೇವಿಂಗ್ಸ್ ಬ್ಯಾಂಕಲ್ಲಿ ದುಡ್ಡು ಇದ್ದರೆ ಆಯಿತು, ಎಮರ್ಜೆನ್ಸಿ ಫಂಡ್ ಅಂತ ಬಿಲ್ಡ್ ಮಾಡಬೇಕು. ಅದು ನಮ್ಮ ಈ ವರ್ಷದ ಮಿಷನ್ ಕೂಡ. ಅದನ್ನ ನೀವು ಸಪ್ರೇಟಾಗಿ ಇಡಬೇಕು. ಅದಕ್ಕೆ ನೀವು ಇಂಟ್ರೆಸ್ಟ್ ಅಂತ ತೆಗೆದುಕೊಳ್ಬಾರ್ದು. ಅಲ್ಲಿ ಧ್ಯೇಯ ಏನಾಗಿರಬೇಕು, ನನಗೆ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಈಸಿಯಾಗಿ ತಗೊಳ್ಳೋ ಥರ ಇರಬೇಕು ಅನ್ನೋ ಒಂದು ಧ್ಯೇಯ ಇರಬೇಕು. ಅಲ್ಲೂ ಕೂಡ ನಿಮಗೆ ಫ್ಲೆಕ್ಸಿ ಡೆಪಾಸಿಟ್ ಈ ಥರ ಎಲ್ಲ ಇದೆ. ಸುಮ್ಮನೆ ಸೇವಿಂಗ್ಸ್ ಬ್ಯಾಂಕಲ್ಲಿ ಕೂತಿದೆ ಅಂತಂದರೆ ಅದನ್ನ ನೀವು FD ಇಂಟ್ರೆಸ್ಟ್ ರೇಟ್ ಬರುತ್ತೆ ಅನ್ನೋದಕ್ಕೂ ಮಾಡ್ಬೋದು, ಅನ್ಲೆಸ್ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಗೊತ್ತಿದ್ರೆ. ಸೊ ಆ ಥರನೂ ಕೂಡ ಆಪ್ಷನ್ಸ್ಗಳಿದೆ. ಬಟ್ ಜಾಸ್ತಿ ಅಮೌಂಟನ್ನು ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಕೊಳೋದು ಕೂಡ ಒಳ್ಳೆ ನಿರ್ಧಾರ ಅಲ್ಲ. ನೀವು ಬೇಕಾದ್ರೆ ಲಿಕ್ವಿಡ್ ಫಂಡಲ್ಲಿ ಹಾಕ್ಬೋದು. ಗೌರ್ಮೆಂಟ್ ಬಾಂಡ್ಗಳು, ಟ್ರೆಷರಿ ಬಿಲ್ಸ್ಗಳು ಈ ಥರದ್ರಲ್ಲಿದೆ. 90 ಡೇಸ್ 180 ಡೇಸ್ ಪೀರಿಯಡಲ್ಲಿ ನಿಮಗೆ ಇಂಟ್ರೆಸ್ಟು ಸ್ವಲ್ಪ ಜಾಸ್ತಿ ಅರ್ನ್ ಮಾಡ್ತಾ ಹೋಗುತ್ತೆ. ಒಂದು 6%, 7% ಇಂಟ್ರೆಸ್ಟ್ಗಳು ಸಿಗುತ್ತೆ. ಅಥವಾ ಈ ಥರ ಫ್ಲೆಕ್ಸಿ FD ಪ್ಲ್ಯಾನು ಅಥವಾ RD ಆ ಥರದ್ದೆಲ್ಲ ಇಟ್ಟರೆ ಬೆಟರು ಕಂಪೇರ್ ಟು ಪ್ಲೇನ್ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟರೆ ದೊಡ್ಡ ಮೊತ್ತನ. ಯಾಕೆಂತಂದರೆ 3% ಕೂಡ ಇಂಟ್ರೆಸ್ಟು ಸಿಗ್ತಾ ಇಲ್ಲ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ. ನ್ಯೂಸ್ ಸೆಗ್ಮೆಂಟು ಡೆಡಿಕೇಟೆಡಾಗಿ ಮಾತಾಡಬೇಕಾ ಅಥವಾ ಈ ಥರ ಮಾತಾಡಿದ್ರೆ ಓಕೆನಾ, ಏನು ಸಮಯದ ಅಭಾವ ಇಲ್ಲ ಅಂತಂದರೆ ನಾನು ಖಂಡಿತ ಅದನ್ನ ಹಾಕ್ಬಿಟ್ಟು ತೋರಿಸ್ತೀನಿ. ಇಲ್ಲ ಅಂತಂದರೆ ಈ ರೀತಿ ಏನು ಗೊತ್ತಿದೆ ಅದನ್ನ ಬಂದುಬಿಟ್ಟು ಹೇಳ್ತೀನಿ. ಯಾವ್ದು ಇಷ್ಟ ಆಗ್ತಾ ಇದೆ, ಯಾವ್ದು ಇಷ್ಟ ಆಗ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ಮೇಲೇ ವಿಡಿಯೋನ ಫೈನ್ ಟ್ಯೂನ್ ಮಾಡೋದು ಮತ್ತೊಂದು ಮಾಡೋದಕ್ಕೆ ನಮಗೂ ಕೂಡ ಸಹಾಯ ಆಗ್ತಾ ಹೋಗುತ್ತೆ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.